ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ದೆಹಲಿ ಸೇರಿದಂತೆ ದೇಶದ ವಿವಿಧ ನಗರಗಳಲ್ಲಿ ಹದಗೆಡ್ತಾ ಇರುವ ವಾಯು ಮಾಲಿನ್ಯದ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒತ್ತಾಯಿಸಿದರು. ಲೋಕಸಭೆ ಶೂನ್ಯ ವೇಳೆಯಲ್ಲಿ ಇವತ್ತು ವಿಚಾರ ಪ್ರಸ್ತಾಪಿಸಿದ ರಾಹುಲ್ ತುರ್ತು ಮತ್ತು ರಚನಾತ್ಮಕ ಚರ್ಚೆ ಆಗಬೇಕಿದೆ ಅಂತ ಸರ್ಕಾರ ಈ ವಿಷಯದ ಕುರಿತು ಚರ್ಚೆಗೆ ಸಿದ್ಧ ಆಗಿದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದರು. ಕೊಲೆ ಆರೋಪಿ ದರ್ಶನ್ ಅವರ ಬಳಿ ಇದ್ದ 2 ಗನ್ಗಳ ಪೈಕಿ ಪೊಲೀಸರು ಒಂದನ್ನ ಮಾತ್ರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಕೊಲೆ ಕೇಸ್ ದಾಖಲಾಗಿ 1 ವರ್ಷ ಆದರೂ ಮತ್ತೊಂದು ಗನ್ ಅನ್ನ ಸೀಸ್ ಮಾಡಿಲ್ಲ. ದರ್ಶನ್ ಬಳಿ 22mm ರೈಫಲ್ ಮತ್ತು ಬುಲೆಟ್ಸ್ ಇವೆ. ಮೈಸೂರಿನ ತನ್ನ ಫಾರ್ಮ್ ಹೌಸ್ ಅಥವಾ ಬೆಂಗಳೂರಿನ ಮನೆಯಲ್ಲಿ ರೈಫಲ್ ಅನ್ನ ಬಚ್ಚಿಟ್ಟಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. 2027ರ ಜನಗಣತಿಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 11,718 ಕೋಟಿ ರೂಪಾಯಿ ಬಜೆಟ್ಗೆ ಅನುಮೋದನೆಯನ್ನ ಕೊಟ್ಟಿದೆ. ಇದೇ ಮೊದಲ ಬಾರಿಗೆ ದೇಶದಾದ್ಯಂತ ಡಿಜಿಟಲ್ ಜಾತಿ ಗಣತಿ ನಡೆಯುತ್ತೆ, ಅಂದರೆ ಜನಗಣತಿ. ಜನಗಣತಿಯನ್ನ 2 ಹಂತದಲ್ಲಿ ನಡೆಸಲಾಗುತ್ತೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಕೇಂದ್ರ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಶಿವರಾಜ್ ಪಾಟೀಲ್ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ 91 ವರ್ಷದ ಶಿವರಾಜ್ ಪಾಟೀಲ್ ಮಹಾರಾಷ್ಟ್ರದ ಲಾತೂರ್ನಲ್ಲಿರುವಂತಹ ಸ್ವಗೃಹದಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ. ರಾಹುಲ್ ಗಾಂಧಿ ಸೇರಿದಂತೆ ಕೈ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕಪಾಲಿ ಚಿತ್ರಮಂದಿರ ಇದ್ದ ಜಾಗದಲ್ಲಿಯೇ ನಟ ಮಹೇಶ್ ಬಾಬು ಹೊಸ ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಿರ್ಮಿಸಿದ್ದಾರೆ. ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಚಿತ್ರಮಂದಿರ ಮತ್ತು ಮೊಟ್ಟ ಮೊದಲ ಸಿನೆರಾಮ್ ತಂತ್ರಜ್ಞಾನವನ್ನು ಹೊಂದಿರುವಂತಹ ಚಿತ್ರಮಂದಿರ ಇದಾಗಿದ್ದು, ಕಪಾಲಿ ಚಿತ್ರಮಂದಿರ ಇದ್ದ ಜಾಗದಲ್ಲೇ ನಿರ್ಮಾಣ ಆಗಿದೆ. ಡಿಸೆಂಬರ್ 16ರಂದು ಹೊಸ ಚಿತ್ರಮಂದಿರದ ಉದ್ಘಾಟನೆ ಆಗುತ್ತೆ.